ನೋ ಐ ಆಮ್ ವೆರಿ ಹ್ಯಾಪಿ. ನನಗೆ ಹೆಮ್ಮೆ ಇದೆ, ನನ್ನೊಬ್ಬ ಭಾರತೀಯಳಾಗಿ ನನಗೆ ಹೆಮ್ಮೆ ಇದೆ. ಇವತ್ತು ನಾವು ಎಲ್ಲ ಕ್ಷೇತ್ರದಲ್ಲೂ ಹೆಣ್ಮಕ್ಳು ಮುಂದುವರಿಬೇಕು ಅಂತ ಹೇಳುವಾಗ ಅವಳು ಸ್ವಾವಲಂಬಿ ಆಗಿರಬೇಕು ಅಂತ ನಾವು ಹೇಳ್ತೀವಿ. ಇದರಲ್ಲಿ ಯಾಕೆ ಆಗಿರಬಾರ್ದು? ಅವಳು ಬರೀ ಹಣ ದುಡಿಮೆ ಇದರಲ್ಲೇ ಸ್ವಾವಲಂಬಿ ಅಂತ ಹೇಳಿದ್ರೆ ಅವಳ ಜೀವನದ ನಿರ್ಧಾರಗಳನ್ನು ಅವಳು ತಗೊಳಕ್ಕೆ ಅವಳಿಗೆ ಸ್ವಾತಂತ್ರ್ಯನೇ ನಾನು ಕೊಡಲಿಲ್ಲ ಅಂದರೆ ಇನ್ನು ಯಾವ ಸ್ವಾವಲಂಬಿ ಆಗಕ್ಕೆ ಸಾಧ್ಯ ಇದೆ? ಅವಳು ಸ್ವಾವಲಂಬಿ ಅಂತ ಹೇಳಿದ್ರೆ ಶುರುವಾಗೋದೆಲ್ಲಿಂದ? ದಟ್ ಇಸ್ ವೇರ್ ಇಟ್ ಸ್ಟಾರ್ಟ್ಸ್ ಫ್ರಮ್. ಐ ಹ್ಯಾವ್ ಟು ಬಿ ಇಂಡಿಪೆಂಡೆಂಟ್ ಅಂದರೆ ಇಟ್ ಸ್ಟಾರ್ಟ್ಸ್ ಫ್ರಮ್ ನನ್ನ ಜೀವನಕ್ಕೆ ನನಗೇನು ಬೇಕೋ ಆ ನಿರ್ಧಾರಗಳನ್ನ ತಗೊಳ್ಳೋ ಅಂತಹ ಧೈರ್ಯ, ಸ್ವಾತಂತ್ರ್ಯ ಮತ್ತು ಜವಾಬ್ದಾರಿ ನನ್ನಲ್ಲಿ ಬರಬೇಕು ಅನ್ನೋಂಥದ್ದೇ ದಟ್ಸ್ ವಾಟ್ ಇಸ್ ಮೇಕಿಂಗ್ ಅ ವುಮನ್ ಇಂಡಿಪೆಂಡೆಂಟ್. ನಾಟ್ ನೀನು ಹೋಗೋ ನಾನು ಇಷ್ಟು ದುಡ್ಡು ಕೊಡ್ತೀನಿ ಸರ್ಕಾರದಿಂದ, ನಿಮ್ಗೆ ಇಷ್ಟು ದುಡ್ಡು ಕೊಡ್ತೀವಿ, ಅಥವಾ ನೀವು ಹೋಗಿ ದುಡ್ಕೊಳ್ಳಿ. ದಟ್ ಈಸ್ ನಾಟ್ ಸ್ವಾವಲಂಬಿ. ಅಂದರೆ ಮಾನಿಟರಿ ಇದು ಅದು ಬೇರೆ, ಇಂಡಿಪೆಂಡೆಂಟ್ ನನ್ನ ಜೀವನವನ್ನು ನಾನು ನೋಡ್ಕೊಳ್ಳೋದು ಮಾನಿಟರಿ ಬೇಸಿಸಲ್ಲಿ. ಆದರೆ ಮಾರಲಿ ನಾನು ಹೇಗೆ ನನ್ನ ಜೀವನವನ್ನು ನಾನು ನೋಡ್ಕೊಳ್ತಿದ್ದೀನಿ ಅದು ತುಂಬ ಮುಖ್ಯ ಆಗುತ್ತೆ ಪ್ರತಿ ಹೆಣ್ಣಿಗೂ. ಅವಳು ಏನೇ ಓದಿರಲಿ, 10ನೇ ಕ್ಲಾಸ್ ಓದಿರಲಿ, 2ನೇ ಕ್ಲಾಸ್ ಓದಿರಲಿ, ಎಂಜಿನಿಯರಿಂಗ್ ಓದಿರಲಿ, ಪ್ರತಿ ಹೆಣ್ಮಕ್ಳು ಎಷ್ಟೇ ಓದಿದ್ರೂ ಸಹ ವಿ ಗೋ ಥ್ರೂ ಲಾಡ್ ಆಫ್ ಅಪ್ಸ್ ಆ್ಯಂಡ್ ಡೌನ್ಸ್ ಇನ್ ಎವ್ರಿ ಒನ್ಸ್ ಲೈಫ್. ಅದನ್ನು ಕೆಲವ್ರಿಗೆ ಹೇಳ್ಕೊಳಕ್ಕಾಗ್ತಿರುತ್ತೆ, ಕೆಲವ್ರಿಗೆ ಹೇಳ್ಕೊಳಕ್ಕಾಗ್ತಿರಲ್ಲ. ಆ ಥರದ್ರಲ್ಲಿ ನಿಜವಾದ ಹೆಣ್ಣು ಒಂದು ಸ್ವಾವಲಂಬಿ ಆಗಲಿಕ್ಕೆ ಎಲ್ಲ ರೀತಿಯ, ಅಂದರೆ ಅದು ಸಮಾಜನೂ ಕೊಡಬೇಕು, ನನಗೆ ಕಾನೂನು ಕೊಡಬೇಕು ಇದನ್ನು. ಯಾಕಂದರೆ ನಾವು ಸ್ವಲ್ಪ ಹಿಂದೆ ಇತಿಹಾಸಗಳಲ್ಲಿ ಏನಾಗಿದೆ, ನಮ್ಮನ್ನೆಲ್ಲ ಬಂದು ಬೇರೆ ಬೇರೆ ದೇಶದವ್ರು ಆಳಿ ಏನಾಗಿದೆ, ವಿವ್ ಚೇಂಜ್ ಅ ಲಾಡ್ ಆಫ್ ಥಿಂಗ್ಸ್ ಅಬೌಟ್ ಅವರ್ ಸೆಲ್ಫ್. ನಮ್ಮ ಜೀವನದ ಇದನ್ನು ಶೈಲಿಗಳನ್ನ ಮಾರ್ಪಾಡು ಮಾಡ್ಕೊಂಡಿದ್ದೀವಿ. ಇವತ್ತು ನಾವು ವಿ ಆರ್ ಟಾಕಿಂಗ್ ಅಬೌಟ್ ಸ್ಪೇಸ್ ಸ್ಟೇಷನ್, ಎಲ್ಲೆಲ್ಲೋ ಏನೇನೋ ಮಾತಾಡ್ತಾ ಇದ್ದೀವಿ. ಸುನೀತಾ ವಿಲಿಯಮ್ಸ್ ಅಂತೂ ಬಂದಿದ್ದಾರೆ ಇವಾಗ. ಇದೆಲ್ಲ ಇರುವಾಗ ಪ್ರತಿ ನಿರ್ಧಾರನೂ ಶಿ ಶುಡ್ ಬಿ ಏಬಲ್ ಟು ಟೇಕ್ ಫಾರ್ ಹರ್ ಸೆಲ್ಫ್. ಈಗ ಮೊನ್ನೆ ನಮ್ಮ ಸಿಂಧೂರ್ ಆಪರೇಷನ್ ಆಯಿತು, ದೇ ವರ್ ವಿಮೆನ್ ಹೂ ಕಂಡಕ್ಟೆಡ್ ಇಟ್. ಸೊ ದೇರ್ ಆಫೀಸರ್ಸ್ ದೇರ್ ಯಾವ ಕ್ಷೇತ್ರದಲ್ಲಿಲ್ಲ ಹೇಳಿ ಇವತ್ತು. ಬಟ್ ಬರೀ ಕ್ಷೇತ್ರದಲ್ಲಿ ಹೋಗಿ ನಾನೇನೋ ಮುಂಚೂಣಿಯಲ್ಲಿದ್ದೀನಿ ಅನ್ನೋದಷ್ಟೇ ಅಲ್ಲ, ಅವಳ ಜೀವನವನ್ನು ಅವಳಿಗೆ ಸರಿಯಾದ ರೀತಿಯಲ್ಲಿ ಅವಳಿಗೆ, ಅಂದರೆ ಅದರಿಂದ ಒಂದು ನೆಮ್ಮದಿನೂ ಸಿಗಬೇಕು ಅವಳು ತಗೊಳ್ಳೋ ಅಂತಹ ನಿರ್ಧಾರಗಳಿಂದ, ಅವಳಿಗೆ ಸಂತೋಷನೂ ಸಿಗಬೇಕು. ಈ ಥರದ ಒಂದು ವಾತಾವರಣ ಸೃಷ್ಟಿಯಾಗೋ ರೀತಿಯಲ್ಲಿ ಅವಳಿಗೆ ಸ್ವಾತಂತ್ರ್ಯ ಸಿಗಬೇಕು, ಅವಳು ಸ್ವಾವಲಂಬಿ ಆಗಬೇಕು ಅನ್ನೋದು ಖಂಡಿತವಾಗಿ ನನಗನ್ಸುತ್ತೆ. ಆ್ಯಂಡ್ ದಿಸ್ ಇಸ್ ಫಸ್ಟ್ ಸ್ಟೆಪ್. ಐ ಫೀಲ್ ದಿಸ್ ಇಸ್ ಫಸ್ಟ್ ಸ್ಟೆಪ್.